ನಾನು ಬಹಳ ದಿನದಿಂದ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತಿರ್ಬೇಕು ಅಂತಿದ್ದೆ, ಪಬ್ಲಿಕ್ಲಿ ಕೇಳಬಾರ್ದಿತ್ತು ಏನೋ ಗೊತ್ತಿಲ್ಲ, ಇವತ್ತು ಕೇಳ್ಬಿಡ್ತಿದೀನಿ. ನಿಮ್ಗೊಂಥರ ಯಾವಾಗ್ಲಾರು ಒಂದು ಫೀಲ್ ಬರುತ್ತಾ, ನನ್ನನ್ನೆಲ್ಲರೂ ಬಳಸ್ಕೊಂಡು ಯೂಸ್ ಮಾಡ್ಕೋತಾರೆ, ಆಮೇಲೆ ನನ್ನನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು, ನನ್ನನ್ನು ಯಾವ ರೀತಿ ಗುರುತಿಸ್ಬೇಕು, ನನಗೆ ಯಾವ ರೀತಿ ಅದಕ್ಕೊಂದು ಮಾನ್ಯತೆಯನ್ನ ಕೊಡಬೇಕು, ಅದನ್ನು ಕೊಡಕ್ ಮಾತ್ರ ಹಿಂದೇಟ್ ಹಾಕ್ತಾರೆ, ನನ್ನನ್ನೊಂಥರ ಬಳಸ್ಕೊಂಡು ಬಿಡ್ತಾರೆ ಅಂತ ಅನ್ಸತ್ತಾ? ನನ್ನ ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ, ಬಟ್ ಏನ್ ಮಾಡಕ್ಕಾಗಲ್ಲ. ಬಟ್ ಲಾರ್ಜರ್ ಇಂಟ್ರೆಸ್ಟ್ ನೋಡ್ಬೇಕು. ಈಗ ನೀವು ನಿಮ್ ಚೇರ್ ಉಳಿಸ್ಕೋಬೇಕಾದ್ರೆ, ನಿಮ್ ಟಿವಿ ಹೆಸರು ಉಳಿಸ್ಕೋಬೇಕಾದ್ರೆ ನಿಮ್ ವೈಯಕ್ತಿಕವಾದ ನೀವು ನೋಡ್ತಾ ಇಲ್ಲ. ನೀವು ನೋಡ್ತಾ ಇರೋದು ಈ 500 ಜನ ಇಲ್ಲಿರುವಂತ ಸ್ಟಾಫ್ ನ ನೋಡ್ತಾ ಇದೀರಿ, ನಿಮ್ ಕಂಪ್ನಿ ನೋಡ್ತಾ ಇದೀರಿ. ಅವ್ರಿಗೋಸ್ಕರ ಬೇಕಾದಷ್ಟು ನೀವು ನುಂಗ್ತಾ ಇದೀರಿ, ನಿಮ್ಮ ಆರೋಗ್ಯ ನುಂಗ್ತಾ ಇದೀರಿ, ನಮ್ಮಂತವ್ರು ಏಟ್ನ ತಡಿಕೊಳ್ತಾ ಇದೀರಿ, ಎಲ್ಲ ಇದೆ. ಸೊ ಹಂಗೆ ನಾನು ಕೂಡ ಒಂದ್ ಸಂದರ್ಭದಲ್ಲಿ ನಾನು ಅದನ್ನು ಯೋಚನೆ ಮಾಡಿ ನಾನು ಬಹಳ ತಾಳ್ಮೆಯಿಂದ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ, ನಾನು ಮಾಡ್ತಾ ಇದ್ದೀನಿ. ಈಗ ರಾಷ್ಟ್ರ ಮಟ್ಟದಲ್ಲಿ ಯಾರೇ ಸಿಕ್ಕಿದ್ರು DK ಟ್ರಬಲ್ ಶೂಟರ್ ಅಂತ, ಏನಕ್ಕೆ ಶೂಟ್ ಯಾಕೆ ಮಾಡ್ಬೇಕೋ ಗೊತ್ತಿಲ್ಲ, ಏನೋ ಒಟ್ಟಲ್ಲಿ ಟ್ರಬಲ್ ಶೂಟರ್ ಅಂತ ಅಂತಾರೆ. ಎವ್ರಿ ಟೈಮ್ ಟ್ರಬಲ್ ಶೂಟರ್ ಆಗಿ ಇರ್ತೀರಾ? ಹಾಗಾದ್ರೆ ಇಷ್ಟೊಂದು ಚರ್ಚೆ ಬೇಕಾ ಕೆಲವೆಲ್ಲ ವಿಚಾರಗಳು? ಇನ್ನೊಂದು ಡಿಬೇಟ್ ಬರೋಣ. ಏನ್ ಇನ್ನೊಂದು ಯಾಕೆ ಇವತ್ತೇ ಮಾಡ್ಬೋದು, ಏನಿದೆ ಅದ್ರಲ್ಲಿ? ಆಕ್ಚುಲಿ ಇವತ್ತು ಹುಣ್ಣಿಮೆ, ಒಳ್ಳೆ ದಿನ, ನೀವು ಸ್ನಾನ ಮಾಡ್ಕೊಂಡ್ ಬಂದಿದ್ದೀರಿ. ಬೈತಾವನೋ ಇಲ್ಲ ನಮಸ್ಕಾರ ಮಾಡ್ತಾವನೋ? ನೀವು ಡೆಲ್ಲಿ ನಂಬ್ತೀರಾ? ನಮ್ ಪಾರ್ಟಿಲಿ ದೇರ್ ಇಸ್ ನೋ ಆಪ್ಷನ್. ನಮ್ಗೆ ಅದೇ ಟೆಂಪಲ್, ಅದೇ ಲೀಡರ್. ನಾವು ಕಾಂಗ್ರೆಸ್ ಪಾರ್ಟಿಲಿ ಇರೋವರೆಗೂ ಗಾಂಧಿ ಫ್ಯಾಮಿಲಿ only can keep this party united. But Gandhi family, you are a very strong cadre based thinking leader. ಕಾಂಗ್ರೆಸ್ ಅಲ್ಲಿ ಬಹಳ ರೇರ್ ಇದು. ಕಾಂಗ್ರೆಸ್ ಅಲ್ಲಿ ವೈಯಕ್ತಿಕವಾಗಿ ಆಲೋಚನೆ ಮಾಡೋ ನಾಯಕರುಗಳೇ ಜಾಸ್ತಿ, ಕ್ಯಾಡರ್ ಬೇಸ್ ಆಲೋಚನೆ ಮಾಡೋ ಲೀಡರ್ಗಳು ಕಡಿಮೆ. ಆ ಪರಿಸ್ಥಿತಿಯಿಂದಾಗ್ಲೇ ನೀವು ಇವತ್ತು ಕಾಂಗ್ರೆಸ್ನವ್ರು ಬಹಳ ಕಡೆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಿ. ನಿಮ್ಗೆ ಬಹಳ ಕಡೆ ಕ್ಯಾಡರೇ ಇಲ್ಲ, ಏನಾರು ಹೇಳಬೇಕು ಅಂದ್ರೆ ಮೆಸೇಜ್ ಪಾಸ್ ಮಾಡಕ್ಕೆ ಜನನೇ ಇಲ್ಲ. ಅಲ್ಲೆಲ್ಲ ಕರ್ನಾಟಕದಲ್ಲಿ ಇದ್ದೀರಿ. ಹೀಗಿದ್ದಾಗ ನೀವು ಈಗ ಯಾರನ್ನೋ ನಂಬಿದ್ದೀನಿ ಅಂತೆಲ್ಲ ಹೇಳಿದ್ರಿ. ಈಗ ಅದಕ್ಕೆ ತಕ್ಕಂತೆ ನಿಮ್ಮ ಪಕ್ಷನೂ ಅಷ್ಟು ಸದೃಢವಾಗಿದೆ ಅನ್ಸತ್ತಾ? ಹಂಗಾರೆ ಖಂಡಿತ ಇಲ್ಲ. ನಾನು ಮೊನ್ನೆ ನಮ್ಮ ವರ್ಕಿಂಗ್ ಕಮಿಟಿ ಬೆಳಗಾಮಲ್ಲಿ ನಾವು ಸೇರಿದಾಗ 100ನೇ ವರ್ಷದ ಗಾಂಧೀಜಿ ಅವರದ ವಿಚಾರ ಚರ್ಚೆ ಬಂದಾಗ ಇಲ್ಲಿ ಸಂಘಟನೆ ಮಾಡುವಾಗ ನಾನು ನನ್ನ ಅಭಿಪ್ರಾಯನ ನೇರವಾಗಿ ಹೇಳಿದ್ದೇನೆ. ಮಾಸ್ ಬೇಸ್ ಪಾರ್ಟಿಯಿಂದ ಕೇಡರ್ ಬೇಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ. ಇಲ್ಲಿ 5 ವಿಚಾರ ಗಮನಕ್ಕೆ ಬಂದ್ಬಿಟ್ಟಿದೆ ಈಗ. ಒಂದು ಕ್ಯಾಂಡಿಡೇಟ್, ಇನ್ನೊಂದು ಕಾಂಗ್ರೆಸ್ ಪಾರ್ಟಿ, ಇನ್ನೊಂದು ಕಾನ್ಸ್ಟಿಟ್ಯೂಷನ್, ಇನ್ನೊಂದು ಕ್ಯಾಶ್, ಇನ್ನೊಂದು ಕ್ಯಾಸ್ಟ್. ಈ ಲಾಸ್ಟ್ ಅಲ್ಲಿ ಒಂಚೂರು ಬಿಟ್ಟು ಹೇಳ್ದಲ್ಲ, ಅದ್ರ ಇನ್ನೊಂದ್ಸರಿ ಹೇಳ್ಬಿಡಿ. ಕ್ಯಾಶ್, ಅದು ಕ್ಯಾಶ್ ಟು ಕ್ಯಾಶ್ ಸರಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಎಲ್ಲ ಸಿಲೇ ಇದೆಯಲ್ಲ, ಯಾಕೋ 5C. ಕಾಂಗ್ರೆಸ್, ಕಾನ್ಸ್ಟಿಟ್ಯೂಷನ್, ಕ್ಯಾಂಡಿಡೇಟ್, ಕ್ಯಾಸ್ಟ್, ಕ್ಯಾಶ್. ಅಬ್ಬಾ ಬಿಡ್ರಿ, ಇದಿಲ್ಲ ಅಂದ್ರೆ IISc ಬೆಂಗಳೂರಲ್ಲಿ ಇರೋದಕ್ಕೆ ಸಾರ್ಥಕ ಆಯ್ತು ಇನ್ವೆನ್ಷನ್ಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಏನ್ ನಾಯ್ಡು ಅವ್ರೆ, ನಾನು ಇರೋದು ಹೇಳಿದ್ದೀನಪ್ಪ. ಎಲ್ಲಿ ಬೇಕಾದ್ರೂ ಏನೀಗ 5 ಏನಾಯ್ತು ಈಗ ನಿಮ್ ಪಕ್ಷಕ್ಕಿದೆ ಅಲ್ಲ, ಇದು ಇಂಪಾರ್ಟೆಂಟ್ ಅನ್ನೋದು ನಾನು ಸಲಹೆ ಕೊಟ್ಟಿದ್ದೀನಿ. ಮತ್ತೆ ಅದ್ರಲ್ಲಿ ಸೀನಲ್ಲಿ ಕ್ಯಾಡರ್ ಬರಲೇ ಇಲ್ಲ. ಅಂದ್ರೆ ಕೇಡರ್ ಬೇಸ್ ಪಾರ್ಟಿ ಆಗಿ ಮಾಡ್ಬೇಕು ಅಂತ ಅಲ್ಟಿಮೇಟ್ಲಿ ಪಕ್ಷಕ್ಕೆ ಕೇಡರ್ ಬೇಸ್ ಪಾರ್ಟಿ ಮಾಡಿ ಮಾಸ್ ಬೇಸ್ ಪಾರ್ಟಿಯಿಂದ ನಾವು ನಿಮ್ ಕರ್ನಾಟಕ ಬಿಟ್ಬಿಡಿ, ನಿಮ್ಗೆ ನಂಬಿಕೆ ಇದೆಯಾ? ಉತ್ತರ ಪ್ರದೇಶ, ಬಿಹಾರ ನಂಬಿಕೆ ಇದೆಯಾ? ಜನ ಯಾವ ರೀತಿ ಅಭಿಪ್ರಾಯಕ್ಕೆ ಯಾವ ಟೈಮಲ್ಲಿ ಚೇಂಜ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಷ್ಟೇ ಮೀಡಿಯಾಗಳು ಯಾವುದೇ ವಿಚಾರನ ತಿಳಿಸ್ಲಿ, ಕೆಲವರು ಒಬ್ರಿಗೆ ಸಹಾಯ ಮಾಡ್ಬೇಕು ಅಂತ ಒಟ್ಟಿರ್ಲಿ, ಕೆಲವು ಸತ್ಯ ತಿಳಿಸಿದ್ನಿ. ಈಗ ಮೊನ್ನೆ ಇದ್ ನಡೀತಪ್ಪ ಹರಿಯಾಣ ಎಲೆಕ್ಷನ್ಸ್, ಎಲ್ಲ ಸರ್ವೆಗಳೆಲ್ಲ ಫೇಲ್ ಆಯ್ತು. ಹರಿಯಾಣ, ಮಹಾರಾಷ್ಟ್ರ ಎಲ್ಲ ಮಾತಾಡ್ತಾ ಇದ್ರು. ಈಗ ನಮ್ ಸ್ಟೇಟ್ ಅಲ್ಲೇ ಲೆಕ್ಕ ಹಾಕೊಳ್ಳಿ, ನೀವು ತೆಗಿರಿ. ಇಲ್ಲ ದಿನ ನಮ್ ಸ್ಟೇಟ್ ಕಂಪೇರ್ ಮಾಡಬೇಡಿ ಕಾಂಗ್ರೆಸ್ ವಿಚಾರದಲ್ಲಿ. ಕಾಂಗ್ರೆಸ್ ಅಲ್ಲ ನಾನು ಹೇಳ್ತಾ ಇರೋದು. ಏನು
ನಿಮ್ಮ ಅದೇನೋ ಎಕ್ಸಿಟ್ ಪೋಲ್ ಏನೋ ಹೇಳ್ತಾರಲ್ಲ ಅದ್ರ ಬಗ್ಗೆ ಲೆಕ್ಕ ಹಾಕೊಡಿ. ನಾನು ಅವತ್ತು ಇದು ಎಕ್ಸಿಟ್ ಪೋಲ್ ಬಗ್ಗೆ ನಂದು ಸಂಪೂರ್ಣವಾದಂತ ಅಭಿಪ್ರಾಯನೇ ಬೇರೆ ಇದೆ. ಯಾಕೆಂದ್ರೆ ಅವರು ಮಾಡೋಂತ ಸರ್ವೆ ಮೆಥಡೇ ಬೇರೆ ಇರ್ತದೆ. ನಾವು ಪೊಲಿಟಿಷಿಯನ್ಸ್ ಆಗಿ ನಾವು ಆಲೋಚನೆ ಮಾಡೋಂತ ಮೆಥಡೇ ಬೇರೆ ಇರ್ತದೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಇದು ಸರ್ವೆಗಿರಬೇಕಲ್ಲ. ಕಾಂಗ್ರೆಸ್ ಡಿಕ್ಲೈನಿಂಗ್ ಅನ್ಸೋದನ್ನ ಅರೆಸ್ಟ್ ಮಾಡೋದು ಹೇಗೆ? ಇಲ್ಲ, ಅದಕ್ಕೆ ನಾವು ಈ ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ಅಲ್ಲ, ಓಕೆ, ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ನನಗೆ ಹೇಳ್ತೆ, ಐ ಆಮ್ ಟೆಲಿಂಗ್ ಯು ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಟಿಲ್ ನೌ ಐ ಆಮ್ ಹಿಯರ್. ಮುಂದಕ್ಕೆ ಏನೋ ಅದ್ ನೆಕ್ಸ್ಟ್ ಪಾಯಿಂಟ್. ರೀಜನಲ್ ಪಾರ್ಟಿಗಳೇ ನಿಮ್ಮ ಮೇಲೆ ದಾಳಿ ಮಾಡೋ ಸ್ಟೇಜಿಗೆ ಬಂದು ಕೂತ್ಬಿಟ್ಟಿದೆ. ಅಲ್ಲ, ಈಗ ನಂಗೆ ಹೇಳ್ತೀನಲ್ಲ, ನನಗೆ ಕಾನ್ಫಿಡೆನ್ಸ್ ಇದೆ ಈ ರಾಜ್ಯದಲ್ಲಿ. ಅದರಲ್ಲಿ ಡಿ ಕೆ ಪಾತ್ರ ಏನಿದೆ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಮಾಡ್ಲೇಬೇಕು. ಏನಿದೆ ನಿಮ್ ಪಾತ್ರ? ಯು ವಾಂಟ್ ಟು ಗೋ ಟು ನ್ಯಾಷನಲ್ ಸೈಡ್. ಡು ಯು ಸಿ ಯುವರ್ ಸೆಲ್ಫ್ ಆಸ್ ಎ ಪಾಸಿಬಲ್ ಒನ್ ಡೇ ಐ ಆಮ್ ಎನ್ ಆರ್ಗನೈಸರ್ ಎಟ್ ದಟ್ ಲೆವೆಲ್ ಅಂತ? ನನಗೆ ಒಂದು ವೀಕ್ನೆಸ್ ಇದೆ. ಏನದು ಅಂದ್ರೆ ನನಗೆ ಹಿಂದಿ ಗೊತ್ತಿಲ್ಲ. ನನಗೆ ಹಿಂದಿ ಗೊತ್ತಿಲ್ಲ. ಹಿಂದಿನಾ? ಅದಕ್ಕೆಲ್ಲ ತಲೆ ಬೇಕು ಸರ್, ತಲೆ. ಹಿಂದಿ ಬೇಕು. ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಮಾಡ್ಬೇಕಾದ್ರೆ ಏನಾರು ಮಾಡ್ಬೇಕಾದ್ರೆ ಹಿಂದಿ ಬೇಕು. ನಾನು ಆ ಜೈಲಲ್ಲಿದ್ದಾಗ ಒಬ್ಬನ ಇಟ್ಕೊಂಡಿದ್ದೆ ಕಲಿಯಕ್ಕೆ. ನೋಡಿ, ಅಲ್ಲಿ ನನಗೆ ಮೈಂಡ್ ಬಹಳ ಬೇಜಾರಾಗತ್ತೆ ಹೇಳಕ್ಕೂ, ಬಟ್ ಆದ್ರೂ ಹೇಳ್ತೀನಿ. ಕೃಷ್ಣ ಅವ್ರ ಜೊತೆ ಇದ್ದು ನಿಮ್ಗೆ ಅವ್ರು ಹಿಂದಿ ಕಲಿಸ್ಲಿಲ್ಲ, ಅವರು ಕಲೀಲಿಲ್ಲ. ಏನಾಯ್ತು, ನಮ್ಮ ಮಹಾರಾಷ್ಟ್ರ ಗೌರ್ಮೆಂಟ್ ಆಡಾಡ್ತಾ ಇತ್ತು. ಎಕ್ಸಾಕ್ಟ್ಲಿ. ನಾನು ಗೌರ್ಮೆಂಟ್ ಅಲ್ಲಿ ಮೀನ್ಸ್ SM ಕೃಷ್ಣ ಅವರು ಸಿಕ್ಲಿಲ್ಲ. ಇವ್ರಿಗೆ ಸೋನಿಯಾ ಗಾಂಧಿಗೆ ಸಿಕ್ಲಿಲ್ಲ. 2 ಗಂಟೆ ರಾತ್ರಿ ನನ್ಗೆ ಫೋನ್ ಮಾಡಿದ್ರು, ಈ ತರ ಇದೆ ಮಹಾರಾಷ್ಟ್ರ ಗೌರ್ಮೆಂಟ್ ಟ್ರಬಲ್ ಇದೆ, ನಿನ್ ಫ್ರೆಂಡ್ ವಿಲಾಸ ದೇಶಮುಖ್ ನನ್ನ ಸ್ನೇಹಿತರು ಈಸ್ ಇನ್ ಟ್ರಬಲ್ ಅಂತ ಹೇಳಿದ್ರು. ಸೊ ಏನ್ ಮಾಡ್ಬೇಕು? ಇಂಡೋರ್ಗೆಲ್ಲ MLA ಗಲಾಟೆ ನಡೀತಾ ಇತ್ತು. ಅಲ್ಲಿ BJP ಗೌರ್ಮೆಂಟ್ ಇದ್ದಿತ್ತು. ತಿರ್ಗಾ ಬೆಳಗಿನ ಜಾವ ರಾತ್ರಿ 2 ಗಂಟೆಗೆ ನನಗೇನೋ ಒಂದು ಸಂದೇಶ ಕೊಟ್ರು. ಬೆಳಗ್ಗೆ ಹೋಗಿ ಭೇಟಿ ಮಾಡಿದೆ. ಅವ್ರೇನೋ ನನ್ನ ಕಿವಿ ಮಾತಾಡಿದ್ರು. 7 ಗಂಟೆಗೆ 5 ಗಂಟೆಗೆ ಇಲ್ಲಿ ಎಲ್ಲ MLAs ನ ಪ್ಯಾಕ್ ಮಾಡಿ 90 ಜನ MLAs ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಒಬ್ಬ ಖರ್ಗೆ ಸಾಹೇಬ್ರು ಹೋಮ್ ಮಿನಿಸ್ಟ್ರು ಏರ್ಪೋರ್ಟ್ ಇದ್ದು ರೈಲಲ್ಲಿ ಹೋಗ್ತಾ ಇದ್ರು. ಅವರು ಗುಲ್ಬರ್ಗಾಗ ಹೋಗ್ತಾ ಇದ್ರು. ಮಧ್ಯ ಅಲ್ಲೆಲ್ಲ ತುಮಕೂರಲ್ಲಿ ಇಳಿದ್ಬಿಟ್ಟು ವಾಪಸ್ ಬಂದ್ರು ಅವರು. ಸೊ ಹಂಗೆ ಆ ಸರ್ಕಾರಗಳನ್ನ ಉಳಿಸಿದ್ದೇವೆ. ನಾನು ಸೂಪರ್